ಆ ಸಾಧನಾ ಸಮಾವೇಶದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸವಾಲನ್ನ ಹಾಕಿದ್ದಾರೆ. 2004ರಲ್ಲಿ ಜನತಾದಳ ಪಕ್ಷ 58 ಸ್ಥಾನವನ್ನ ಪಡ್ಕೊಂಡಿತ್ತು. ಆದ್ರೆ ಅಲ್ಲಿಂದ ಪಕ್ಷದ ಶಾಸಕರ ಸ್ಥಾನ ಕುಸಿತ ಬಿದ್ದಿದೆ. ಆ ನಂಬರ್ಸ್ ಕುಸಿತಾ ಇದೆ ಅಂತಕ್ಕಂಥದ್ದು ಬಹಳ ಲಘುವಾಗಿ ಬಹಳ ವ್ಯಂಗ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅದಕ್ಕೆ ತಕ್ಕವಾದಂತ ಉತ್ತರ ಮುಂದಿನ 2028ರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಥಾಪಿತವಾದ ದಿನದಿಂದನೂ ಇವತ್ತಿನವರೆಗೂ 58 ಸ್ಥಾನಗಳನ್ನ ಗೆದ್ದಿದ್ದೇವೆ. ಇಂದಿನಿಂದ ನಾವು ನೀವು ಎಲ್ಲರೂ ಹೋರಾಟವನ್ನ ಕೈಗೆತ್ಕೊಂಡ್ರೆ 100ಕ್ಕೆ 100 ಅದನ್ನ ಮೀರಿ ಇವತ್ತು ಸ್ಥಾನವನ್ನ ಗಳಿಸ್ತಕ್ಕಂಥದಕ್ಕೆ ಎಲ್ಲ ಅವಕಾಶ ಇವತ್ತು ಜನತಾದಳ ಪಕ್ಷದ ಮುಂದೆ ಇದೆ ಅಂತಕ್ಕಂಥದ್ದನ್ನ ಯಾಕೆ ಇದನ್ನ ನಾನು ನಿಮ್ ಮುಂದೆ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರದಲ್ಲಿ ಇದ್ದಂತ ಅವಧಿ ಅತ್ಯಂತ ಕಮ್ಮಿ. ಆದ್ರೆ ಅವರು ಅತ್ಯಂತ ಕಮ್ಮಿ ಅವಧಿನಲ್ಲಿ ಅವರು ಕೊಟ್ಟಿರ್ತಕ್ಕಂತ ಜನಪರವಾದಂತ ಕಾರ್ಯಕ್ರಮಗಳು, ಯೋಜನೆಗಳು, ಕೊಡುಗೆಗಳು, ಸಾಧನೆಗಳು ಇವತ್ತಿಗೂ ಕೂಡ ದೇಶದ ಉದ್ದಗಲಕ್ಕೂ ರಾಜ್ಯದಲ್ಲಿ ಎಲ್ಲೆಡೆ ಚರ್ಚೆ ಆಗ್ತದೆ.